ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ತಾವೆಲ್ಲರೂ ಸಹ ಇಷ್ಟು ದಿನ ಕುತೂಹಲದಿಂದ ಕಾಯ್ತಾ ಇದ್ದಂತಹ KPTCL ಜೂನಿಯರ್ ಪವರ್ ಮ್ಯಾನ್ ಹುದ್ದೆಗೆ ಸಂಬಂಧಪಟ್ಟಂತೆ ನಾಮ್ ಕಲ್ಯಾಣ ಕರ್ನಾಟಕ ಅಭ್ಯರ್ಥಿಗಳ ಒಂದು ಕಟ್ ಆಫ್ ಮಾರ್ಕ್ಸ್ ಹಾಗೂ 1:5 ಫಿಸಿಕಲ್ ಲಿಸ್ಟ್ ಅನ್ನು ಬಿಟ್ಟಿದ್ದಾರೆ. ಸೊ ಈ ಒಂದು ಲಿಸ್ಟ್ಗೆ ಆಯ್ಕೆಯಾದಂತಹ ಅಭ್ಯರ್ಥಿಗಳು ಒಂದು ಫೆಬ್ರವರಿ 27ರಿಂದ ಮಾರ್ಚ್ 10ನೇ ತಾರೀಕಿನ ಒಳಗಾಗಿ ತಮ್ಮ ಡಾಕ್ಯುಮೆಂಟ್ ಅನ್ನ ಅಪ್ಲೋಡ್ ಮಾಡಬೇಕಾಗಿರ್ತದೆ. ಸೊ ಹಲವಾರು ಅಭ್ಯರ್ಥಿಗಳು ಸಹ ಕೇಳ್ತಾ ಇದ್ರಿ, ಸರ್ ನನ್ನ ಫೋಟೋ ಹಾಗೂ ಸಿಗ್ನೇಚರ್ ಬದಲಾಗಿ ಬೇರೆಯವರ ಫೋಟೋವನ್ನ ಅಪ್ಲೋಡ್ ಆಗಿದೆ ಅಂತೇಳಿ. ಸೊ ಇದನ್ನ ಯಾವ ರೀತಿ ಚೇಂಜ್ ಮಾಡೋದು ಅಂತೇಳಿ ಸಹ ಹಲವಾರು ಅಭ್ಯರ್ಥಿಗಳು ಕೇಳ್ತಾ ಇದ್ರಿ. ಸೊ ಅದಕ್ಕೆ ಅದೆಲ್ಲದಕ್ಕೂ ಕೂಡ ಈಗ ಈ ಒಂದು ವೆಬ್ಸೈಟ್ ನಲ್ಲಿ ಆಪ್ಷನ್ಸ್ ಅನ್ನ ಕೊಟ್ಟಿದ್ದಾರೆ. ಸೊ ಅದರ ಬಗ್ಗೆ ತಿಳಿಸ್ಕೊಡ್ತೇನೆ. ಹಾಗೆ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚಿತವಾಗಿ ಈ ಒಂದು ಲಿಸ್ಟ್ ಅಲ್ಲಿ ಫಿಸಿಕಲ್ ಲಿಸ್ಟ್ ಗೆ ಯಾರೆಲ್ಲ ಆಯ್ಕೆ ಆಗಿದ್ರು ಅವರೆಲ್ಲರೂ ಕೂಡ ಒಳ್ಳೆಯ ಒಂದು ಪ್ರಾಕ್ಟೀಸ್ ಅನ್ನ ಮಾಡಿ. ಯಾಕೆಂದ್ರೆ ಈ ಒಂದು ಅವಕಾಶ ಪುನಃ ಸಿಗುವುದಿಲ್ಲ. ಯಾಕೆಂದ್ರೆ ಹೀಗೆ ಈ ಒಂದು ಲೈನ್ ಮನ್ ಹೊತ್ತಿಗೆ ಎಕ್ಸಾಮ್ ನಡೆಸಬೇಕು ಅಂತೇಳಿ ತುಂಬಾನೇ ಪ್ರಯತ್ನ ನಡೀತು, ಆದ್ರೆ ಅದು ವಿಫಲವಾಯಿತು. ಸೊ ನೆಕ್ಸ್ಟ್ ಹೇಳಕ್ ಆಗೋದಿಲ್ಲ, ಎಕ್ಸಾಮ್ ಮಾಡಿದ್ರು ಮಾಡಬಹುದು. ಸೊ ತಮ್ಮೆಲ್ಲರಿಗೂ ಕೂಡ ಇದೊಂದು ಸುವರ್ಣ ಅವಕಾಶ, ಮಿಸ್ ಮಾಡಿಕೊಳ್ಳದೆ ಚೆನ್ನಾಗಿ ಈ ಒಂದು ಫಿಸಿಕಲ್ ಬಗ್ಗೆ ಪ್ರಾಕ್ಟೀಸ್ ಮಾಡಿ. ಸೊ ಈ ಒಂದು ಫಿಸಿಕಲ್ ಬಗ್ಗೆ ಸಂಬಂಧಪಟ್ಟಂತೆ ನಾನು ಈಗಾಗಲೇ ಸಂಪೂರ್ಣ ಒಂದು ಮಾಹಿತಿಯ ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದೇನೆ. ಸೊ ಈ ಒಂದು ಫಿಸಿಕಲ್ ಬಗ್ಗೆ ತಮಗೆ ಸಂಪೂರ್ಣ ಒಂದು ಮಾಹಿತಿಯ ಅವಶ್ಯಕತೆ ಇದ್ರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ನಲ್ಲಿ ಆ ಒಂದು ವಿಡಿಯೋದ ಲಿಂಕ್ ಅನ್ನ ಕೊಟ್ಟಿರ್ತೇನೆ. ಆ ಲಿಂಕ್ ಕ್ಲಿಕ್ ಮಾಡಿ ಫಿಸಿಕಲ್ ಅನ್ನ ಯಾವ ರೀತಿ ನಡೆಸಲಾಗುತ್ತದೆ, ಸೊ ಕಡ್ಡಾಯವಾಗಿ ಎಷ್ಟು ಟೆಸ್ಟ್ ಗಳನ್ನ ಪಾಸ್ ಆಗಬೇಕು, ಟೋಟಲ್ ಎಷ್ಟು ಟೆಸ್ಟ್ ಗಳು ಇರ್ತವೆ, ಸೊ ಯಾವ ಒಂದು ಟ್ರಿಕ್ಸ್ ಗಳ ಮುಖಾಂತರ ಈಸಿಯಾಗಿ ಈ ಒಂದು ಫಿಸಿಕಲ್ ಅನ್ನ ಪಾಸ್ ಮಾಡಬೇಕು ಅಂತ ಹೇಳಿ ಒಂದು ವಿಡಿಯೋವನ್ನ ಅಪ್ಲೋಡ್ ಮಾಡಿದ್ದೇನೆ. ಈಗಾಗಲೇ ಆ ಒಂದು ವಿಡಿಯೋವನ್ನ 61,000ಕ್ಕಿಂತ ಹೆಚ್ಚಿನ ಅಭ್ಯರ್ಥಿಗಳು ನೋಡಿದ್ದಾರೆ. ಹಾಗೆ ವಿಡಿಯೋ ತುಂಬಾ ಯೂಸ್ಫುಲ್ ಆಗಿದೆ ಅಂತ ಹೇಳಿ ಕೂಡ ಒಳ್ಳೆ ಪಾಸಿಟಿವ್ ಕಮೆಂಟ್ ಅನ್ನು ಕೂಡ ಹಾಕಿದ್ದಾರೆ. ಸೊ ಆ ಒಂದು ವಿಡಿಯೋವನ್ನ ತಾವು ಸಹ ನೋಡಿ ಅದರ ಒಂದು ಸದುಪಯೋಗವನ್ನ ಪಡೆದುಕೊಳ್ಳಿ. ಹಾಗೆ ಸ್ನೇಹಿತರೆ, ಈ ಒಂದು ಲಿಸ್ಟ್ ಬಿಡೋದಕ್ಕಿಂತ ಮುಂಚಿತವಾಗಿ ಹಲವಾರು ಯೂಟ್ಯೂಬ್ ಚಾನಲ್ಗಳಲ್ಲಿ ಹೇಳ್ತಾ ಇದ್ರು ಕಟ್ ಆಫ್ ಮಾರ್ಕ್ಸ್ ಅಷ್ಟು ನಿಲ್ಲುತ್ತೆ, 70 ನಿಲ್ಲುತ್ತೆ, 60, 80% ಇದ್ರೂ ಸಹ ಈ ಒಂದು ಲಿಸ್ಟ್ಗೆ ಫಿಸಿಕಲ್ ಲಿಸ್ಟ್ಗೆ ಆಯ್ಕೆ ಆಗ್ತಾರೆ ಅಂತೇಳಿ ಹಲವಾರು ಯೂಟ್ಯೂಬ್ ಚಾನಲ್ಗಳಲ್ಲಿ ತಿಳಿಸಿದ್ರು. ಸೊ ನಾನು ಒಂದು ವಿಡಿಯೋದಲ್ಲಿ ತಮಗೆ ಸ್ಪಷ್ಟವಾಗಿ ಹೇಳಿದ್ದೆ, 90%ಗಿಂತ ಕಡಿಮೆ ಇರುವಂತಹ ಅಭ್ಯರ್ಥಿಗಳು ಈ ಒಂದು ಹುದ್ದೆಯ ಕನಸನ್ನ ತೆಗೆದು ಹಾಕಿಬಿಡಿ, ಯಾವುದೇ ರೀತಿಯಾದಂತಹ ಒಂದು ಕನಸನ್ನ ಇಟ್ಕೊಳಕ್ ಹೋಗ್ಬಿಡಿ ಅಂತೇಳಿ. ಅದೇ ರೀತಿಯಾಗಿ ಸ್ನೇಹಿತರೆ, 92% ಇದ್ರೂ ಕೂಡ ಯಾವುದೇ ಕೆಟಗರಿ ಆಗಿರ್ಬೋದು, 92% ಆದ್ರೂ ಕೂಡ ಆಯ್ಕೆಯಾಗಿಲ್ಲ. ಸೊ ಓನ್ಲಿ ಫಿಸಿಕಲ್ ಹ್ಯಾಂಡಿಕ್ಯಾಪ್ ಹಾಗೂ ಎಕ್ಸ್ ಮ್ಯಾನ್ ಕೋಟಾದಲ್ಲಿರುವಂತಹ ಅಭ್ಯರ್ಥಿಗಳಿಗೆ ಮಾತ್ರ ಕಡಿಮೆ ನಿಂತಿದೆ. ಅದನ್ನು ಹೊರತುಪಡಿಸಿ ಇನ್ನುಳಿದಂತಹ ಯಾವುದೇ ಕೆಟಗರಿ ಅಭ್ಯರ್ಥಿಗಳಿಗೂ 92 ಒಳಗಿರುವಂತಹ ಅಭ್ಯರ್ಥಿಗಳು ಆಯ್ಕೆಯಾಗಿಲ್ಲ. 93 ಅಬೌವ್ ಈ ಒಂದು ಕಟ್ ಆಫ್ ಮಾರ್ಕ್ಸ್ ಅಲ್ಲಿ ಆಯ್ಕೆಯಾಗಿದ್ದಾರೆ. ಹಾಗಾದ್ರೆ ಯಾವ ಕೆಟಗರಿಗೆ ಎಷ್ಟು ಕಟ್ ಆಫ್ ಮಾರ್ಕ್ಸ್ ನಿಂತಿದೆ ಅಂತ ಹೇಳಿ ನೋಡೋದಾದ್ರೆ, 2A ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ 82.72, 2A ಎಕ್ಸ್ ಸರ್ವಿಸ್ಮನ್ 47.68%, 2A ರೂರಲ್ ಅಭ್ಯರ್ಥಿಗಳಿಗೆ 94% ನಿಂತಿದೆ. ಹಾಗೆ 2A ಜನರಲ್ ಅಭ್ಯರ್ಥಿಗಳಿಗೆ 93.76, 2B ರೂರಲ್ 93.28, 2B ಜನರಲ್ 93.28, ಹಾಗೆ 3A ಕನ್ನಡ ಮಾಧ್ಯಮ ಅಭ್ಯರ್ಥಿಗಳಿಗೆ 93.06, 3A ರೂರಲ್ 93.76, 3B ರೂರಲ್ 93.08, ಹಾಗೆ 3B ಜನರಲ್ 94% ನಿಂತಿದೆ. ಕೆಟಗರಿ 1 ರೂರಲ್ 93.92, ಕೆಟಗರಿ 1 ಜನರಲ್ 94.08, ಜನರಲ್ ಮೆರಿಟ್ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಅಭ್ಯರ್ಥಿಗಳಿಗೆ 84% ಕಟ್ ಆಫ್ ಮಾರ್ಕ್ಸ್ ನಿಂತಿದೆ. ಅದೇ ರೀತಿಯಾಗಿ ಜನರಲ್ ಮೆರಿಟ್ PDP ಅಭ್ಯರ್ಥಿಗಳಿಗೆ 94.08, ಜನರಲ್ ಮೆರಿಟ್ ಕನ್ನಡ 94.40, ಜನರಲ್ ಮೆರಿಟ್ ಎಕ್ಸ್ ಸರ್ವಿಸ್ ಮೆನ್ ಅಭ್ಯರ್ಥಿಗಳಿಗೆ 48.48, ಜನರಲ್ ಮೆರಿಟ್ ರೂರಲ್ 94.24, ಜನರಲ್ ಮೆರಿಟ್ 94.08, ಹಾಗೆ SC ಫಿಸಿಕಲ್ ಹ್ಯಾಂಡಿಕ್ಯಾಪ್ ಅಭ್ಯರ್ಥಿಗಳಿಗೆ 80.80, ಹಾಗೆ SC ಎಕ್ಸ್ ಸರ್ವಿಸ್ ಮೆನ್ 42.40, SC ರೂರಲ್ 94%, SC ಜನರಲ್ 93.76, ST ಫಿಸಿಕಲ್ ಹ್ಯಾಂಡಿಕ್ಯಾಪ್ ಅಭ್ಯರ್ಥಿಗಳಿಗೆ 64.80, ಹಾಗೆ ST ರೂರಲ್ 94.08, ST ಜನರಲ್ 93.92. ಓಕೆ, ನೋಡಿದ್ರಲ್ಲ ಸ್ನೇಹಿತರೆ, ಪ್ರತಿಯೊಂದು ಕೆಟಗರಿಯಲ್ಲಿಯೂ ಕೂಡ 93 ಅಬೌವ್ ನಿಂತಿದೆ ಕಟ್ ಆಫ್. ಹಾಗೆ ಈ ಒಂದು ಫಿಸಿಕಲ್ ಹ್ಯಾಂಡಿಕ್ಯಾಪ್ ಮತ್ತು ಎಕ್ಸ್ ಸರ್ವಿಸ್ ಮ್ಯಾನ್ ಅಭ್ಯರ್ಥಿಗಳು ಮಾತ್ರ ಕಡಿಮೆ ಮಾರ್ಕ್ಸ್ ನಿಂತಿದೆ. ಹಾಗೆ ಈ ಒಂದು ಡಾಕ್ಯುಮೆಂಟ್ ಅನ್ನು ಯಾವ ರೀತಿ ಅಪ್ಲೋಡ್ ಮಾಡಬೇಕು ಅಂದ್ರೆ, ಈ ಒಂದು ಫೆಬ್ರವರಿಯಿಂದ ಮಾರ್ಚ್ 10ನೇ ತಾರೀಕಿನವರೆಗೆ ಕಾಲಾವಕಾಶ ನೀಡಲಾಗಿದೆ. ಸೊ ಸ್ನೇಹಿತರೆ, ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಅನ್ನ ಕೊಟ್ಟಿರ್ತೇನೆ. ಆ ಲಿಂಕ್ ಕ್ಲಿಕ್ ಮಾಡಿ. ಆ ಲಿಂಕ್ ಕ್ಲಿಕ್ ಮಾಡಿದ ನಂತರ ಒಂದು ಪೇಜ್ ಓಪನ್ ಆಗ್ತದೆ. ಸೊ ಅಲ್ಲಿ ತಮಗೆ 3 ಆಪ್ಷನ್ಸ್ ಅನ್ನ ಕೊಟ್ಟಿದ್ದಾರೆ. ಆ 3 ಆಪ್ಷನ್ಸ್ ಅನ್ನ ಕ್ಲಿಕ್ ಮಾಡಿ ಸೊ ಎಂಟರ್ ಒತ್ತಿದ ನಂತರ ಮತ್ತೊಂದು ಪೇಜ್ ಓಪನ್ ಆಗ್ತದೆ. ಅದರಲ್ಲಿ ಅಪ್ಲಿಕೇಶನ್ ID ಹಾಗೂ ಡೇಟ್ ಆಫ್ ಬರ್ತ್ ಕೇಳಿರ್ತಾರೆ. ಸೊ ಅವೆರಡನ್ನು ಸಹ ಫಿಲ್ ಅಪ್ ಮಾಡಿಬಿಟ್ಟು ಸಬ್ಮಿಟ್ ಕೊಡಿ. ಸಬ್ಮಿಟ್ ಕೊಟ್ಟ ನಂತರ OTP ಜನರೇಟ್ ಆಗ್ತದೆ. ಸೊ ಆ OTP ಹಾಕಿ ತಾವು ಎಂಟರ್ ಮಾಡಿದ ನಂತರ
ಮತ್ತೊಂದು ತಮ್ಮ ಒಂದು ಅಪ್ಲಿಕೇಶನ್ ಫಾರ್ಮೆಟ್ ಓಪನ್ ಆಗ್ತದೆ. ಒಂದು ವೇಳೆ ತಾವು ಈ ಒಂದು ಫಿಸಿಕಲ್ ಗೆ ತಾವು ಸೆಲೆಕ್ಟ್ ಆಗಿದ್ರೆ ಸೆಲೆಕ್ಟೆಡ್ ಅಂತೇಳಿ ಬರುತ್ತೆ, ಸೆಲೆಕ್ಟ್ ಆಗದೆ ಇದ್ರೆ ನಾಟ್ ಸೆಲೆಕ್ಟೆಡ್ ಅಂತೇಳಿ ಬರುತ್ತೆ. ಸೊ ನೆಕ್ಸ್ಟ್ ಅದನ್ನ ಸ್ಕ್ರೋಲ್ ಮಾಡಿದ್ರೆ ಕೆಳಗಡೆ ಕೊಟ್ಟಿರ್ತಾರೆ ಸಂಪೂರ್ಣವಾದ ಒಂದು ವಿವರವನ್ನ ಕೊಟ್ಟಿರ್ತಾರೆ. ಏನಂದ್ರೆ ತಮ್ಮ ಒಂದು ಫೋಟೋ ಹಾಗೂ ಸಿಗ್ನೇಚರ್ ಬದಲಾಗಿ ಬೇರೆ ಯಾವ್ದಾದ್ರು ಫೋಟೋ ಅಪ್ಲೋಡ್ ಆಗಿದ್ರೆ ತಾವು ಅದನ್ನ ಈಗ ತಮ್ಮ ಸರಿಯಾದ ಒಂದು ಫೋಟೋ ಹಾಗೂ ಸಿಗ್ನೇಚರ್ ಅನ್ನ ಅಪ್ಲೋಡ್ ಮಾಡಿಕೊಳ್ಳಬಹುದು ಅಂತೇಳಿ ಒಂದು ಆಪ್ಷನ್ಸ್ ಅನ್ನ ಕೊಟ್ಟಿದ್ದಾರೆ. ಸೊ ಅದನ್ನ ಸಂಪೂರ್ಣವಾಗಿ ನೋಡಿ ಈ ಒಂದು ನಿಯಮಗಳನ್ನ ಫಾಲೋ ಮಾಡೋ ಮುಖಾಂತರ ತಮ್ಮ ಫೋಟೋ ಸಿಗ್ನೇಚರ್ ಹಾಗೂ ಡಾಕ್ಯುಮೆಂಟ್ ಅನ್ನ ಅಪ್ಲೋಡ್ ಮಾಡಬಹುದು. ಸೊ ಈ ಒಂದು ಲೈನ್ಮ್ಯಾನ್ ಹುದ್ದೆಯ ಒಂದು ಅಪ್ಲಿಕೇಶನ್ ಐಡಿ ನನ್ನ ಹತ್ರ ಇಲ್ಲ. ಒಂದು ವೇಳೆ ಅಪ್ಲಿಕೇಶನ್ ಐಡಿ ಅಥವಾ ಡೇಟ್ ಆಫ್ ಬರ್ತ್ ಇದ್ರೆ ಅದರ ಸಂಪೂರ್ಣ ಒಂದು ಡೆಮೋವನ್ನ ತೋರಿಸ್ತಾ ಇದೆ ಯಾವ ರೀತಿ ಅಪ್ಲೋಡ್ ಮಾಡಬೇಕು ಅಂತೇಳಿ. ಒಂದು ವೇಳೆ ಮುಂದೆ ಯಾರ್ದಾದ್ರು ನಮ್ಮ ಸ್ನೇಹಿತರದು ಈ ಒಂದು ಲೈನ್ಮ್ಯಾನ್ ಹುದ್ದೆ ಅಪ್ಲಿಕೇಶನ್ ಐಡಿ ಅಥವಾ ಡೇಟ್ ಆಫ್ ಬರ್ತ್ ಸಿಕ್ಕರೆ ಅದರ ಒಂದು ಡೆಮೋ ವಿಡಿಯೋವನ್ನ ನೆಕ್ಸ್ಟ್ ಅಪ್ಲೋಡ್ ಮಾಡ್ತೇನೆ. ಸೊ ಇದಿಷ್ಟು ಕೂಡ ಈ ಒಂದು ಲೈನ್ಮ್ಯಾನ್ ಹುದ್ದೆಗೆ ಸಂಬಂಧಪಟ್ಟ ಮಾಹಿತಿ ಆಗಿದೆ. ಫಿಸಿಕಲ್ ಬಗ್ಗೆ ತಮಗೆ ಮಾಹಿತಿ ಬೇಕಾದ್ರೆ ನನ್ನ ಒಂದು ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಅನ್ನು ಕೊಟ್ಟಿದ್ದೇನೆ. ಆ ಲಿಂಕ್ ಕ್ಲಿಕ್ ಮಾಡಿ ವಿಡಿಯೋವನ್ನ ಸಂಪೂರ್ಣವಾಗಿ ನೋಡಿ ಪಕ್ಕ ತಮಗೆ ಫಿಸಿಕಲ್ ಬಗ್ಗೆ ಸಹಾಯ ಆಗುತ್ತೆ. ಸೊ ಇಷ್ಟು ದಿನ ವಿಡಿಯೋವನ್ನ ಮಾಡಿರ್ಲಿಲ್ಲ, ಸುಮಾರು ಒಂದು ತಿಂಗಳಿಂದ ವಿಡಿಯೋವನ್ನು ಮಾಡಿರ್ಲಿಲ್ಲ. ಸೊ ನಮ್ಮ ವೈಯಕ್ತಿಕ ಕೆಲಸಗಳಿಂದ. ಸೊ ನಾನು ನೀಡಿದ ಮಾಹಿತಿ ತಮಗೆ ಇಷ್ಟವಾಗಿದ್ದರೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಬಟನ್ ಒತ್ತಿ. ಸೊ ಈ ಒಂದು ಯೂಸ್ಫುಲ್ ಇನ್ಫಾರ್ಮೇಶನ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಧನ್ಯವಾದಗಳು.